ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇಂದಿನ ಬ್ಲಾಗ್ ಕಂಟಿನ್ಯೂ ಆಗ್ತಿದೆ. ಅದೆಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೊಟ್ವಿ. ಟೆಂಪಲ್ ಹಿಂದೆ ಒಂದು ಕಲ್ಯಾಣಿ ಇತ್ತು, ಸೊ ಅಲ್ಲಿ ಹೋಗಿದ್ವಿ. ಸೊ ಅಲ್ಲಿ ಯಾರೋ ಮೀನು ಹಿಡಿತಿದ್ರು ಅಂತ ನಾನು ಟ್ರೈ ಮಾಡಿದೆ. ಮೀನು ಹಿಡಿಯೋರಿಗೆ ಒಂದು ಫಿಶ್ಶು ಸಿಕ್ಕಿರಲಿಲ್ಲ. ಆ್ಯಕ್ಚುಲಿ ಅವರು 1 ಅವರಿಂದ ಹಿಡಿತಿದ್ರು. ಅದನ್ನ ಎಸಿ ತುಳ್ಕೊಂಡು ಎಸೆಯೋದು ನೀನು. ಸಾಕು ಎಸಿ ಹಂಗೆ. ಹಾಂ, ಇವಾಗ ಸಿಗಾಕೋತಿರೋ ಹೇಳ್ಕೊ. ಇವಾಗ ವೆರಿ ಗುಡ್. ಜಿಲೇಬಿ ಮೀನು ಹಾಕಿದ ಫಸ್ಟ್ ಬಲೆಯಲ್ಲೇ ಫಸ್ಟ್ ಮೀನು ಸಿಕ್ತು. ಸೊ ಫುಲ್ ಖುಷಿ ಆಯಿತು ನನಗೆ. ಆ್ಯಂಡ್ ಸೆಕೆಂಡ್ ಮತ್ತೆ ಟ್ರೈ ಮಾಡಿದೆ, ಬಟ್ ಆಗ ಸಿಗಲಿಲ್ಲ. ಟೋಟಲ್ ಸಿಕ್ಕಿದ್ದೆ ಒಂದೇ ಒಂದು ಮೀನು. ಬೇಡ ಬಾ, ಅದು ತಿನ್ಕೊಂಡು ಹೋಯ್ತು. ಫಸ್ಟ್ ಪೂಜೆ ಮುಗಿಸ್ತೀರಿ. ಬಟ್ ಒಂದು ಮೀನು ಹಿಡ್ದೆ, 2 ಸಲ ಟ್ರೈ ಮಾಡಿದೆ, 1 ಸಲ ಸಿಕ್ತು. ಓಕೆ, ಬಾಯ್ ಬಾಯ್. ಪೂಜೆಗೆ ಹೋಗ್ತಿದ್ದೀವಿ. ಯಪ್ಪ, ಸಿಕ್ಕಾಪಟ್ಟೆ ಬಿಸಿಲಿದೆ. ಆ್ಯಂಡ್ ದೇವಸ್ಥಾನದ ಹಿಂದೆನೇ ಎಳ್ಶೆಣ್ಣು ಮರ ಇತ್ತು. ಸೊ ಇವ್ರು ಎಳ್ಶೆಣ್ಣು ಕೀಳ್ತಿದ್ರು ಅಂತ ನಾನು ಅಲ್ಲಿ ಹೋದೆ. ಎಳ್ಶೆಣ್ಣು ಹಾಂ, ಕೆಳಗಡೆ ಬಿದ್ದಿರೋದೆಲ್ಲ ಸ್ವಲ್ಪ ಒಂಥರ ಹಾಳಾಗ್ಬಿಟ್ಟಿದೆ. ಇದು ಚೆನ್ನಾಗಿಲ್ಲ, ಬೇರೆ ಕಿತ್ಕೊ. ಎಲ್ಲ ಬಿದ್ದೈತೆ. ಬಾ ಬಾ, ನಿಂಗೆಲ್ಲ ಆಗಲ್ಲ. ಟೈಮ್ ನೋಡಿ, ಎಷ್ಟೊಂದು ಕಿತ್ತಿದ್ದೀವಿ ಕಷ್ಟಪಟ್ಟು. ನಿಮಗೋಸ್ಕರ ನಾನು ಒಂದು ತಿನ್ನಲ್ಲ, ಎಲ್ಲ ಅವರೇ ತಿನ್ನೋದು. ಬನ್ನಿ, ಮೇಲೆ ಇರೋದು ಬ್ಲ್ಯಾಕ್ ಪತ್ ಐತೆ. ಸೊ ಎಳ್ಶೆಣ್ಣು ತಗೊಂಡು ಒಂದೆರಡು ಫೋಟೋಸ್ ತಗೊಂಡು ನೆಕ್ಸ್ಟ್ ಹೋಗಿದ್ದೆ ಸೀತಾಪುರ ಬೆಟ್ಟಕ್ಕೆ. ಆ್ಯಂಡ್ ನೆಕ್ಸ್ಟ್ ಚೌಡೇಶ್ವರಮ್ಮ ಟೆಂಪಲ್ಗೆ ಹೋದ್ವಿ. ಅದು ಸಹ ಮನೆ ದೇವಸ್ಥಾನನೇ. ಆನ್ ದ ವೇ ಹೋಗ್ತಾ ಎಲ್ಲಿ ನೋಡಿದ್ರು ಫ್ಲವರ್ಸ್ ಕಾಣಿಸ್ತಿತ್ತು. ಸೊ ಇದು ಯಾವುದು ಪರ್ಪಲ್ ಕಲರ್ ತುಂಬ ಚೆನ್ನಾಗಿದೆ ಅಂತ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಕೋತಿ ಕಾಣಿಸ್ತು. ಆಬ್ವಿಯಸ್ಲಿ ಬಾಳೆಹಣ್ಣು ಬಿಸ್ಕೆಟ್ಸು ಕೊಟ್ಟು 6 o'clock ಬ್ಯಾಂಗ್ಳೂರು ರೀಚ್ ಆದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಅಪಾರ್ಟ್ಮೆಂಟಲ್ಲಿ ಹೋಳಿ ಫಂಕ್ಷನ್ ನಡೀತಿತ್ತು. ಸೊ ನಾನು ಹೋಗಿದ್ದೆ. ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ಹ್ಯಾಪಿ ಹೋಲಿ ಶಾನ್ವಿ. ಆ್ಯಂಡ್ ಹೋಲಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು
ಮನೆಗೆ ಬರೋ ಅಷ್ಟರಲ್ಲಿ ಸವಿತಕ್ಕ ಚಿಕನ್ ಕರಿ ಮತ್ತು ರೈಸ್ ಮಾಡಿದ್ರು. ಆ್ಯಂಡ್ ನೈಟು ಸ್ವಲ್ಪ ಡಿವಿನಿಟಿ ಮಾಲ್ಗೆ ಹೋಗಿದ್ವಿ. ಆ ಥರ ಆದರೆ ಇನ್ನೂ ಮಸ್ತ್ ಆಗಿರುತ್ತೆ ಟೇಸ್ಟ್. ಕ್ಯಾನ್ಸಲ್ ಆಯ್ತಲ್ಲ ಇವಾಗ ಪ್ಲ್ಯಾನ್ ಏನು ರೇಷನ್ ತೊಗೊಂಡು ಮನೇಲಿ ಅಡುಗೆ ಮಾಡ್ಕೊಂಡು ಎಂದೇ ತಿನ್ನೋದಷ್ಟೇ. ಇಲ್ಲ ಅಂದ್ರೆ ಇದಕ್ಕೆ ಹೋಗ್ತೀವಲ್ಲ ಇಲ್ಲಿಗೆ ಮಲೇಷಿಯಾ, ಸಿಂಗಾಪುರ್. ಗಾಯ್ಸ್ ದುಬೈ ಕ್ಯಾನ್ಸಲ್ ಮಾಡಿಬಿಟ್ರು ಗಾಯ್ಸ್. ಬೇಜಾರಾಗ್ತಾ ಇದೆ ಸಿಕ್ಕಾಪಟ್ಟೆ. ಎಲ್ಲ ಕರೆಕ್ಟ್ ಆಗಿದ್ದಿದ್ರೆ ನಾಳೆ ಬೆಳಗ್ಗೆ ಫ್ಲೈಟ್ ಹತ್ಬೇಕಿತ್ತು. ಬೆಳಗ್ಗೆ ಮಾಡ್ಕೊಂಡು ಅಡುಗೆ ಮಾಡಕ್ಕೆ ಹೋಗ್ತಿದ್ದಾರೆ ಈಗ. ಸೊ ಆ್ಯಕ್ಚುಲಿ ಏನಂದರೆ ಇರಾನು ಮತ್ತು ಇರಾಕ್ ವಾರ್ ಏನು ನಡೀತಿದೆ ಅದರಿಂದ ಇವರು ದುಬೈ ಟ್ರಿಪ್ ಕ್ಯಾನ್ಸಲ್ ಮಾಡ್ಕೋಬೇಕಾಯಿತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಚಿಕ್ಕಬಳ್ಳಾಪುರ ಹೋಗಬೇಕಿತ್ತು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಪಾಸ್ಪೋರ್ಟ್ ರಿನ್ಯೂವಲ್ ಮಾಡಿಸ್ಬೇಕಿತ್ತು. ಬಟ್ ಹೆಬ್ಬಾಳ ಫುಲ್ ಟ್ರಾಫಿಕ್ ಇತ್ತು. ಸೊ ಹೋಗೋಷ್ಟರಲ್ಲೇ ಆಫ್ಟರ್ನೂನ್ ಆಯಿತು. ಆ್ಯಂಡ್ ಪಾಸ್ಪೋರ್ಟ್ ರಿನ್ಯೂವಲ್ಲೂ ಆಗಲಿಲ್ಲ. ಸೊ ಅಮ್ಮ ಮನೇಲಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ.